ಎಂಬುದು ಉತ್ತಮ ನೀತಿ. ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಾಲಕನು ತನ್ನ ತಂದೆ ಜೊತೆ ಕೆಲಸ ಮಾಡುತ್ತಿದ್ದ. ಅವನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಎಲ್ಲಿಂದಲೋ ಕೇಳಿದ್ದ. Everything I do so instinctive and so passionate. Every word I move so descriptive like an adjective. I got a vendetta against people who patent it. Being negative when you should be getting after. ರಾಮು ನಾಣ್ಯವನ್ನು ಹೊಲದಲ್ಲಿ ನೋಡಿದ ತಕ್ಷಣ ಅದನ್ನು ಹಳ್ಳಿ ಮುಖ್ಯಸ್ಥನ ಹತ್ತಿರ ಹೊತ್ತೊಯ್ದನು. ಮುಖ್ಯಸ್ಥನು ಅದನ್ನು ತೆಗೆದುಕೊಂಡು, ಈ ನಾಣ್ಯವು ಯಾರಾದರೂ ರಾಮುವಿನ ಹೊಲದಲ್ಲಿ ಹೂತಿಟ್ಟಿದ್ದೀರಾ ಎಂದು ಕೇಳಿದನು. ಯಾರೂ ಸಹ ಚಿನ್ನ ನಮ್ಮದೆಂದು ಹೇಳಲಿಲ್ಲ ಮತ್ತು ಹಳ್ಳಿಯ ಜನರು ರಾಮುವಿನ ನಿಯತನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ರಾಮು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಬಹುಮಾನವನ್ನು ಪಡೆದನು. ಅವನ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಅವನು ಯಾವಾಗಲೂ ಪ್ರತ್ಯಕ್ಷವಾಗಿ ಜೀವನದಲ್ಲಿ ಅನುಸರಿಸಿದ್ದರಿಂದ ಅವನು ಹಳ್ಳಿಯ ಮಾದರಿಯಾಗಿದ್ದ. ಪಾಠ: ನಿಷ್ಠೆ ಎಂದರೆ ನಿಜವಾದ ಗೆಲುವಿಗೆ ಮಾರ್ಗ. ಸತ್ಯ ಮತ್ತು ನೀತಿಗೆ ಪ್ರಾಮುಖ್ಯತೆ ನೀಡಿದರೆ ಜೀವನದಲ್ಲಿ ಯಾವತ್ತೂ ಉತ್ತಮ ಫಲಿತಾಂಶ ದೊರಕುತ್ತದೆ.